I'm sorry, Kano. I'm sorry. ಭರತ್, ನೀನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣ. ಯು ಆರ್ ರಿಯಲಿ ಗ್ರೇಟ್. MLA ಸಾಹೇಬ್ರೆ, ಯಾರು ಮಾಡ್ತಾರೆ ಕೆಲಸನ ನೀ ಮಾಡ್ಬಿಟ್ಟೆ ಕಣ. ಬ್ಲಡಿ ಫೆಲೋ. ಏನಾಯ್ತಲ್ಲ? ಮಾತಾಡ, ಏನಾಯ್ತು ಅಂತ? ಯಾರಾದ್ರೂ ಮಾಡಿದ್ದು? ಕನ್ನ ಕನ್ನ ಬಾಣಿ ಬಾಣಿ ಕನ್ನ ಬಾಲಿ ಭರತ್, ಕನ್ನ ಬಿಡಲಿ. ಏನಾಯ್ತಲ್ಲ? ನಡಿಯೋ ನಡಿಯೋ, ಹಾಸ್ಪಿಟಲ್ಗೆ ನಡಿಯೋ. ಬೇಡ ಬಿಡ, ಬೇಡ ಬಿಡ. ನನ್ನ ಸಮಯ ಹೋಗ್ತಾ ಇದೆ. ನನ್ನ ಆಸೆ ಏನದು? ನೆರವೇರಿಸ್ಕೊಡ್ತೀಯ? ಇಲ್ಲಿ ಇಲ್ಲೊಬ್ಬ ರೈತ ಉಳ್ತಿರ್ಬೇಕು. ಅಲ್ಲಿ ಅವನು ಹೆಂಡತಿ ನಾಟಿ ನಡ್ತಾ ಇರ್ಬೇಕು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ನಗ್ನಗ್ತಾ ಹಾಡ್ಕೊಂಡು ಕುಣಿತಿರ್ಬೇಕು. ಬದದ್ಮೇಲೆ ಇದೆಲ್ಲ ಹಸಿರಾಗ್ಬೇಕು. ಹಸಿರಾಗ್ಬೇಕು ಕರ್ಣ. ಹಸಿರಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಲ್ಲ? ಚೆನ್ನಾಗಿರುತ್ತೆ. ಹಸಿರಾಗ್ಬೇಕು. ನೀನ್ ಮಾಡ್ಲೇಬೇಕು. ನಾನು ಶುರು ಮಾಡಿದ ಕೆಲಸ ನೀನ್ ಮುಗಿಸ್ಬೇಕು. ಇಲ್ಲೊಂದು ಡ್ಯಾಮ್ ಆಗ್ಲೇಬೇಕು. ಆಗ್ಬೇಕು. ಈ ಮಣ್ಣು ಹಸಿರಾಗ್ಬೇಕು. ಪ್ರಾಮಿಸ್? ಪ್ರಾಮಿಸ್ ನೆರವೇರಿಸ್ತೀನಿ ಕಣ. ಆದ್ರೆ ನನ್ನ ಬಿಟ್ಟು ಹೋಗೋ ಮಾತು ಮಾತಾಡಬೇಡ ಕಣ. ಐ ಲವ್ ಯು. ಐ ಲವ್ ಯು ಟು.
ಡ್ಯಾಮ್ ಕಟ್ಟೋ ಹೋರಾಟದಲ್ಲಿ ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ಅವರನ್ನೇ ಕೊಲೆ ಮಾಡಿದ್ರಲ್ಲ, ನನಗೆ ಗೊತ್ತಿಲ್ಲ ಅನ್ಕೊಂಡ್ರ? ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಹುಡುಗಾಟದಲ್ಲಿ ನಿಮ್ ಸ್ನೇಹಿತನೇ ಬಲಿ ತಗೊಂಡ್ಬಿಟ್ರಿ. ನೋಡಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಸ್ನೇಹಿತನ ಬಲಿ ತಗೊಳ್ಳೋಷ್ಟು ಕೆಟ್ಟವನಲ್ಲ ನಾನು. ಅವತ್ತು ದೇವ್ರ ಕಾರ್ಯದಿನ ನಿಮ್ಮಿಂದ ನನಗೆ ಅವಮಾನ ಆಯ್ತು ಅಂತ ಭರತ್ ನಿಮ್ಮ ಸೇರಿ ತೀರ್ಸ್ಕೊಳಕ್ಕೆ ಈ ಊರಿಗೆ ಬಂದು ಈ ಊರಿನ ಏಳಿಗೆಗೋಸ್ಕರ ತಾನೇ ಬಲಿಯಾದ. ಅದರಿಂದ ನಿಮಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ದುಃಖ ನನಗೂ ಆಗಿದೆ. ದಯವಿಟ್ಟು ನಿಜ ಏನಂತ ಹೇಳಿ. ನಿಜ ತಿಳ್ಕೊಂಡು ಉಳಿದವ್ರನ್ನ ಮುಗಿಸ್ಬಿಡ್ಬೇಕು ಅಂತ ನರೆ ಹಾಗೆ ಬಂದಿದ್ದೀರಾ? ಯಾಕೆ ಚುಚ್ಚು ಮಾತಾಡ್ತಾ ಇದ್ದೀರಾ? ಇಲ್ದಿರ ಅಪ್ಪು ಅದನ್ನ ಹೊರಿಸ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ, ಪ್ಲೀಸ್ ಹೇಳಿ. ಭರತ್ ಕನಸಾಗಿದ್ದ ಡ್ಯಾಮ್ ಆಸೆನ ಚಿತೆಗೆರಿಸಿ ಬೂದಿ ಮಾಡಿದವರು ನಿಮ್ಮಪ್ಪ. ಇದು ಕಲಾಕಾರಣ ನಮ್ಮಪ್ಪನ. ನೀವು ಹೇಳ್ತಾ ಇರೋದು ನಿಜ ತಾನೆ? ಈ ಫೈಲ್ 29 ವರ್ಷದಿಂದ ನಿಮ್ ತಂದೆ ನೆರಳಲ್ಲೇ ಇತ್ತು. ಬೆಳಕಿಗೆ ಬರಲೇ ಇಲ್ಲ. ಇದೊಂದು ಚಕ್ರವ್ಯೂಹ. ಇದು ಒಳಗೆ ಹೋದವರು ಯಾರೂ ವಾಪಸ್ ಬರಲೇ ಇಲ್ಲ. ಊಟ ಮಾಡೋ. ಸಾಕು, ನಿಮ್ ಚರಿತ್ರೆನೆಲ್ಲ ಕೇಳಿ ನನ್ನ ಹೊಟ್ಟೆ ತುಂಬೋಗಿದೆ. ಭರತ್ ನಿಮ್ಗೆ ಏನ್ ಮಾಡಿದ್ದ? ಅವನ್ನ ಕೊಲ್ಲೋ ಅಗತ್ಯ ಏನಿತ್ತು? ಭರತ್ ಅಂದ್ರೆ ಯಾರು? ಓಹೋ, ಅಷ್ಟು ಬೇಗ ಮರ್ತೋಯ್ತೇನು? ನನ್ನ ಸ್ನೇಹಿತ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಕೊಲ್ಲಿಸಿದ್ರಿ ಅವನ್ನ? ಈ ಊರಲ್ಲಿ ಡ್ಯಾಮ್ ಕಟ್ಬೇಕು ಅಂತ ನಿಮ್ ವಿರುದ್ಧವಾಗಿ ನಿಂತಿದ್ದಕ್ಕ? ನೋಡೋ, ಈ ಆಸ್ತಿ, ಈ ಜಮೀನು ಇವೆಲ್ಲ ಬಿಟ್ಟಿ ಬಂದಿದ್ದಲ್ಲ, ನನ್ನ ಬೆವರ್ಸಸ್ ಮಾಡಿದ್ದು. ಅದು ಯಾವನೋ ನಿನ್ನ ತಲೆಮಾಸಿ ಸ್ನೇಹಿತನಿಗೆ ನಿಗಿರ್ ಬಿಡ್ತು ಅಂದ್ರೆ ನನ್ನ ಆಸ್ತಿನೆಲ್ಲ ಯಾಕೆ ಮುಳುಗೋಕ್ ಬಿಡ್ಲಿ? ಅದಕ್ಕೆ ಮುಗಿಸ್ದೆ. ನೋಡಿ, ಏನು? ನೀವು ಸರೆಂಡರ್ ಆಗ್ಬೇಕು, ಪೊಲೀಸ್ ಮುಂದೆ ಹಾಜರಾಗ್ಬೇಕು, ಅಷ್ಟೇನೆ. ಆಗಲ್ಲ ಅಂದ್ರೆ? ಆಗೋವಾಗ ಮಾಡ್ತೀನಿ. ಅಂದ್ರೆ ನನ್ನೇ ಹಿಡಿತೀಯ? ಉಪ್ಪು ತಿನಿಸಿ ಬೆಳೆಸಿದ ಅಪ್ಪನ್ನೇ? ನನ್ನ ಸ್ನೇಹಿತನ ಕನಸಿನ ಮುಂದೆ ಅಪ್ಪ, ಅಣ್ಣ, ತಮ್ಮ ಎಲ್ಲ ಸಂಬಂಧಗಳು ಜುಜುಬಿ. ಅಪ್ಪನ್ ಮುಂದೆ ನಿಂತು ಗಂಟ್ಲೆತ್ತಿ ಮಾತಾಡೋಷ್ಟು ಸೊಕ್ಕು ಬಂತ ನಿನಗೆ? ನಾನಿವತ್ತು ಅಪ್ಪನ ಮುಂದಿಲ್ಲ, ಒಬ್ಬ ಕೊಲೆಗಾರನ ಮುಂದಿದ್ದೀನಿ. ಇವತ್ತು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಹೋಗಿ ಔಷಧಿ ತಗೊಂಬನ್ನಿ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ನನ್ ಜೊತೆ ನಿನ್ನ ಹೆಣ ಈ ಮನೆ ಹೊಸಲ್ ದಾಟತ್ತೆ ಕಣೋ. ಈ ನಿಂತುಗಳಿಗೆ ನೀನ್ ದಾಟ್ಲಿಲ್ಲ ಅಂದ್ರೆ ಸುಟ್ಟು ಬಿಡ್ತೇನೆ. ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಿದ್ದೆ. ನಾನ್ ತಿಳ್ಕೊಂಡ ಹಾಗೆ ಯಾವ ದೇವರು
ಯಾರಿಗೂ ಕೆಟ್ಟದ್ ಬಯಸಲ್ಲ. ಎಷ್ಟೇ ಬೈದ್ರು ಅವನ್ ವರನೇ ಕೊಡೋದು. ಆದ್ರೆ ನೀವು ನನ್ನ ಪಾಲಕ್ ದೇವರಲ್ಲ, ರಾಕ್ಷಸ. ನೋಡಿ, ನಾನೀ ಡ್ಯಾಮ್ನ ಕಟ್ಟಿ ನಿಮ್ಗೊಂದು ಕೊನೆ ಕಾಣಿಸ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಹುಟ್ಟಿದ ಮಗನೇ ಅಲ್ಲ. ಇಟ್ಸ್ ಅ ಚಾಲೆಂಜ್. ಭರತ್ ಕುಮಾರ್ನ ಕೊಲೆ ಮಾಡಿದ್ ಯಾರಂತ ನನಗೆ ಗೊತ್ತು. ಯಾರು? ನಮ್ಮಪ್ಪ. ಈಗಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ. ಹಾಗೆಲ್ಲ ಬಾಯ್ ಮಾತಲ್ಲಿ ಅರೆಸ್ಟ್ ಮಾಡಕ್ ಆಗೋದಿಲ್ಲ ರೀ. ಅದಕ್ಕೆಲ್ಲ ಸರಿಯಾದ ಎವಿಡೆನ್ಸ್ ಬೇಕು. ಇನ್ಸ್ಪೆಕ್ಟರ್, ನಾನೇ ಹೇಳ್ತಿಲ್ವಾ? ನಿಮಗೆ ಎಲ್ಲಿದೆ ಧೈರ್ಯ? ಧೈರ್ಯದ ಪ್ರಶ್ನೆ ಅಲ್ಲ ರೀ. ಕಾನೂನು ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ನೋಡಿ, ಈ ವ್ಯಕ್ತಿ ಬಗ್ಗೆ ನಮ್ಗೆ ಅನುಮಾನ ಇದೆ. ತಪ್ಪು ಮಾಡಿದವ್ರನ್ನ ಖಂಡಿತ ಬಿಡೋದಿಲ್ಲ. ಚಂಡ ನನ್ನ ಮಕ್ಕಳ, ಹೇಳ್ರೋ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಬಾಯಿಗೂ ಮುಕ್ಳಿಗೂ ಹೊಲಿಗೆ ಹಾಕೊಂಡು ಬಿದ್ಕೊಂಡಿದ್ದೀರೇನ್ರೋ? ಆ ಚಿನ್ನದಂತ ಮನುಷ್ಯ ಭರತ್ ಕುಮಾರ್ನ ಕೊಚ್ಚ ಹಾಕ್ಬಿಟ್ರಲ್ರೋ. ಇಂಥ 1000 ಜನ ಸತ್ರು ನಿಮ್ಮ ಸೊಂಟಕ್ಕೆ ಬಲ ಬರಲ್ಲ. ನೀವ್ ಎದ್ದೇಳಲ್ರೋ? ಹಿಂಗೇ ಮಲ್ಕೊಂಡಿರಿ, ಹಂಗೇ ಸಮಾಧಿ ಕಟ್ಬಿಡ್ತಾರೆ ನಿಮ್ಗೆಲ್ಲಾನು. ಆಮೇಲೆ ಈ ಊರಲ್ಲಿ ಯಾರು ಇರಲ್ಲ. ಉಳ್ಕೊಡೋನ್ ನಾನೊಬ್ಬನೇ, ಬಂಡ್ ಬಡ್ಡಿ ಮಗ, ತೊಳೆ ಮಗ ನಾನೊಬ್ಬನೇ ಉಳ್ಕೊಳೋದು. ಇಲ್ಲಿ ಗಾಳಿ ಕುಡಿಯೋದಕ್ಕೂ ಹೇಸಿಗೆ ಆಗುತ್ತೆ. ಈ ಗಾಳಿ ಕುಡಿದ್ರೆ ಆಮೇಲೆ ನಾನು ಟುಸ್ ಆಗೋಗ್ತೀನಿ. ಕರ್ಣಪ್ಪ, ಏನ್ ಮಾಡ್ತಿದ್ದಿ? ಕಲ್ಲಣ್ಣ, ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ ನನ್ ಕೈಯು ಸೇರುತ್ತೆ. ನೀನಾ? ಅಪ್ಪ ಮಗ ಇಬ್ರು ಸೇರಿ ಹೊಸ ನಾಟಕ ಶುರು ಮಾಡ್ತಾ ಇದ್ದೀರಾ? ನಾಟಕ ಆಡೋದಕ್ಕೆ ಬಣ್ಣ ಹಚ್ಕೊಂಡ್ ಬಂದಿಲ್ಲ. ನನ್ನ ಸ್ನೇಹಿತನ ಆಸನ ಪೂರೈಸೋದಕ್ಕೆ ನಮ್ಮ ಅಪ್ಪನ್ಗೆ ತರ್ಪಣ ಬಿಟ್ಟು ಬಂದಿದ್ದೀನಿ. ಎಷ್ಟು ದಿವಸ ಎಲ್ಲ ಬರೀ ಬಾಯಿ ಮಾತಲ್ಲೇ ಬೆಟ್ಟ ಕಟ್ಟಿದ್ರು. ಯಾವ ನನ್ನ ಮಗನೂ ನನ್ನ ಜೊತೆ ಕಲ್ಲೊಡಿಯಕ್ ಬರ್ಲಿಲ್ಲ. ಇವತ್ತು ನಿನ್ನೊಪ್ಪದೆ ಮಗ. ಗಂಡ್ಸು ಅಂದ್ರೆ ನೀನೇ ಕಣು. ನನಗೆ ನಿನ್ನ ಮಗಂದೇ ದೊಡ್ಡ ಚಿಂತೆ. ಅವನು ಎಲ್ಲಿ ನಮ್ಮ ಕೆಲಸಕ್ಕೆ ಮುಳ್ಳಾಗ್ತಾನೋ ಅಂತ. ಪಾಟೀಲ, ಇದೆಲ್ಲ 2 ದಿವಸ ತನಕ. ಹೊಟ್ಟೆ ಹಸ್ತು ಚುರುಕಂದಾಗ ಬಂದೇ ಬರ್ತಾನೆ. ತಗೋ, ಇದು ಈಶ್ವರನ್ ಕೈಯಾಗಿನ ತ್ರಿಶೂಲ ಇದ್ದ ಹಾಗೆ. ಬಾಯಿ ಮಾತಿಗೆ ಬಗ್ಲಿಲ್ಲ ಅಂದ್ರೆ ಬುರುಡೆ ಬಿಚ್ಚಾಕು. ಮಗ, ಈ ಡ್ಯಾಮ್ ಕಟ್ಟದೆ ಇರೋದ್ರಿಂದ ರೈತರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತ ನಿನಗೆ ತೋರಿಸ್ತೀನಿ ಬಾ. ನೋಡಿದ್ರಾ, ಈ ನೀರು ಯಾರು ಉಪಯೋಗ? ಎಷ್ಟೊಂದು ವ್ಯರ್ಥ ಆಗ್ತಿದೆ. ಅದೇ ಡ್ಯಾಮ್ ಕಟ್ಟಿದ್ರೆ ಸುಮಾರು 5 ಲಕ್ಷ ಎಕರೆ ಜಮೀನಿಗೆ ನೀರು ಸಿಗುತ್ತೆ, ಹಾಗೂ ಲಕ್ಷಾಂತರ ಜನಕ್ಕೂ ನೀರು ಸಿಗುತ್ತೆ. ಆದ್ರೆ ನಿಮ್ಮಪ್ಪ ಇದಕ್ಕೆಲ್ಲ ಅಡ್ಡ ಬಂದು ಕೆಲಸ ನಿಂತು ಹೋಗಿದೆ. ಕಾರಣ ಅವ್ರ ಆಸ್ತಿ ಜಮೀನು ಮುಳುಗಡೆ ಆಗತ್ತೆ ಅಂತ. ಹಣ ವಸೂಲಿ ಮಾಡ್ಕೊಂಡು ಹೋದ್ರೆ ನಮ್ ದಣಿ ನೇಣಾಗ್ತಾನೆ. ಅದಕ್ಕೆ ಬಡ್ಡಿ ದರ ಕೊಡಮ್ಮ. ಅವಾಗ ಸಾಲ ಕೇಳಕ್ ಬಂದ್ರು ಏನಾದ್ರು ಏನ್ ಮುಖ ಮಾಡ್ತೀರಯ್ಯ? ನಮ್ ದಣಿ ಮಗ ಕೊನೆ ಬರ್ತಾವ. ನೋಡ್ರ ಬೇಗ. ಲೇ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾರ ಬೇಗ. ಬಂದ್ ಮಿಕ್ಸ್ ಮಾಡ್ಬೇಕು ಕಣೋ, ನಾವು ಕಳಿಸ್ಬೇಕು ಬೇಗ ಬೇಗ. ನೀರ್ ತಂದಿಟ್ಟಿದೀನಿ,
ಔಷಧಿ ತಗೊಂಡ್ಬಿಡ್ತೀನಿ, ತಂದು ಎರಡು ನೀನು ಹೇಳ್ದಂಗೆ ಮಿಕ್ಸ್ ಮಾಡ್ತೀನಿ. ಏನ್ ಎಲ್ಲದಕ್ಕೂ ರಾಗ ಹೇಳಿತೆ, ಬೇಗ ಬೇಗ ಮಿಕ್ಸ್ ಮಾಡು, ಕಳಿಸ್ಬೇಕು. ಸತ್ವ ಇಲ್ಲದ ಬೀಜದ ಜೊತೆಗೆ ಒಂದ್ ಎರಡಾದ್ರೂ ನ್ಯಾಯವಾದ ಬೀಜ ಸೇರಿಸ್ರ ರೈತರಿಗೆ 100ಕ್ಕೆ 2 ಫಲ ಸಿಕ್ಲಿ. ಔಷಧಿಗೆ ನೀರ್ ಕಡಿಮೆ ಬೇರ್ಸ, ಔಷಧಿ ವಾಸನೆನಾದ್ರೂ ಇಲ್ಲೇ. ನೀವ್ ಹಿಂಗೆ ಮಾಡ್ತಾ ಹೋದ್ರೆ ಮೇಲಧಿಕಾರಿ ಗೊತ್ತಾಗಿ ನಾನು ಎತ್ತಂಗಡಿ ಮಾಡ್ಬಿಡ್ತಾರೆ ಅಷ್ಟೇ. ಬೆರ್ಕೆ ಮಾಡೋ ಟೈಮಲ್ಲಿ ಬೆರ್ಕೆ ಮಾತಾಡ್ಬೇಡ. ಇದ್ದಾಗ ಈ ನೀಚ ಭರತ್ ಕುಮಾರ್ನ ಕೊಂದು ಇವನ್ಗೆ ರಾಜಕೀಯದ ಇನ್ಫ್ಲುಯೆನ್ಸ್ ಬಹಳ ಇದೆ. ಈ ಬೇಕು ಸರ್ಕಾರಿ ಅಧಿಕಾರಿ, PAO, ಪಬ್ಲಿಕ್ ಅಗ್ರಿಕಲ್ಚರಲ್ ಆಫೀಸರ್, ರೈತರಿಗೆ ಅನ್ಯಾಯ ಆಗದೆ ಇರಲಿ ಅಂತ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇವನ್ಗೆ ಪವಿತ್ರವಾದ ಉದ್ಯೋಗ ಕೊಟ್ಟಿದ್ರೆ ಅದನ್ನ ದುರುಪಯೋಗ ಮಾಡಿಕೊಂಡು ರೈತರಿಗೆ ಕಲಬೆರಕೆ ವಸ್ತುಗಳು ಮಾರಕ್ಕೆ ಸಹಾಯ ಮಾಡಿ ತನ್ನ ಆಫೀಸ್ ಕೆಲಸನ ಬಿಟ್ಟು ಚನ್ನಬಸಪ್ಪನವ್ರ ಮಿಲ್ನಲ್ಲಿ ಅವ್ರು ಕೊಡೋ ಎಂಜಿಲ್ ಲಂಚಕ್ಕೆ ಅವ್ರ ಬಾಗ್ಲ ಹತ್ರ ಕಂತ್ರಿ ನಾಯಿ ತರ ಬಿದ್ದಿರ್ತಾರೆ. ಇವನ್ ಮಾತ್ರ ನಂಬ್ಕೊಂಡು ನೀವು ಆತ್ಮಹತ್ಯೆ ಮಾಡ್ಕೋತೀರಾ? ತಗೊಳ್ಳಿ ಕಲ್ಲ, ಹೊಡೆಯ ಅವ್ರಿಗೆ. ನೀವ್ಯಾರು ಇವ್ರ ಕಲ್ಲೊಡೆಯಲ್ಲ. ಯಾಕಂದ್ರೆ ನೀವೆಲ್ಲ ಭಾರತದ ಸತ್ಪ್ರಜೆಗಳು ಅಲ್ಲ, ಸತ್ತ ಪ್ರಜೆಗಳು. ಇವತ್ ನಮ್ಮ ದೇಶದಲ್ಲಿ ಮೇಲಿಂದ ಕೆಳಗ್ ತನಕ ಒಬ್ಬರಿಗಿಂತ ಒಬ್ಬರು ಮೀರಿಸಿ ಲಂಚ ತಿಂದು ತೇಗ್ತಾ ಇದ್ದಾರೆ. ಲಂಚ ಕೊಡೋಕ್ ದುಡ್ಡಿಲ್ಲ ಅಂದ್ರೆ ಕಟ್ಕೊಂಡು ಹೆಂಡ್ತಿನೇ ಲಂಚವಾಗಿ ಕಳಿಸು ಅನ್ನೋ ರಾಕ್ಷಸರು ಇವರು. ನಮ್ಮೂರಲ್ಲಿ ನಡೆಯೋ ಅನ್ಯಾಯಕ್ಕೆ ಬೆಂಗಳೂರಿನಲ್ಲಿರೋ ಕಲ್ಬಿ 224 ಜನ ಕೂತ್ಕೊಂಡು ವರ್ಷಾನ್ಗಟ್ಲೆ ಚರ್ಚೆ ನಡೆಸೋ ಕಾಲ ಎಲ್ಲ ಮುಗಿಬೇಕು. ಇನ್ಮೇಲೆ ಇಂಥ ಅನ್ಯಾಯಕ್ಕೆ ಇಲ್ಲೇ ನಮ್ಮೂರಿನಲ್ಲೇ ಈ ಕ್ಷಣನೇ ಶಿಕ್ಷೆ ಆಗ್ಬೇಕು. ತಾಳಿಕಲ್ಲ ಹೊಡಿ ಅವ್ರಿಗೆ. ಇಲ್ದಿದ್ರೆ ಇಂಥ ಕಚಡ ನನ್ನ ಮಕ್ಕಳು ತಲೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಹೊಡಿ ಅವ್ರಿಗೆ. ನಿನ್ ಜನ್ಮಕ್ಕಿಷ್ಟು ಮಗ, ಈ ದೇಶದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಬಹಳ ಕಡಿಮೆನಪ್ಪ. ಇದನ್ನ ಹಿಡಿ. ಲಂಚ ತಗೊಂಡಿದ್ದು ಇವನಲ್ಲಪ್ಪ, ಈ ಕೈ. ಇದಕ್ಕೆ ಶಿಕ್ಷೆ ಕೊಡು. ನಿನ್ನ ಸುಮ್ಮನೆ ಬಿಟ್ಬಿಡ್ತಿದ್ದೀನಿ ಅನ್ಕೊಂಡಿದ್ಯಾ? ಚನ್ನಬಸಪ್ಪನ ನಾಯಿ. ಜನನಾಯಕನ ಕೊಂದ ನಿನ್ನ ಜನನೇ ನೋಡ್ಕೋತಾರೆ. ಕಾನೂನು ಕೈ ತಗೊಂಡಿದ್ದು ಯಾರು? ಯಾರು ಕೆಲಸ ಮಾಡಿತ್ತು? ನಾನ್ ಮಾಡಿದ್ದು. ನಾನು ಓ, ಕೇಳಿದ್ರು ಚನ್ನಬಸಪ್ಪ? ಆ ಶಿವಾನಂದನ್ ಕೈ ಕಡಿದ್ರಂತೂ, ಗುರುಬಸ್ಸಿನ ಜನರೇ ಕಲ್ಲಿಂದ ಹೊಡೆದು ಕೊಂದ್ರಂತೂ, ನಾಳೆ ಬೆಳಿಗ್ಗೆ ನಿನ್ನ ಗುಡಿ ಹೊಡಿತಾರಂತೆ, ಡ್ಯಾಮ್ ಕಟ್ಟಿಸ್ತಾರಂತೂ. ಮುಗಿತಲ್ಲ, ಎಲ್ರು ಹೋಗೋಣ, ಡ್ಯಾಮ್ ಅಲ್ಲಿ ಮುಳುಗಿ ಸಾಯೋಣ. ಚಿಗರ್ದಾಗ ಮಲ್ಲಿಗೆ ಗಿಡ ಅಂತ ಇದ್ದದ್ದು ಈಗ ಮನೆಯಲ್ಲಿ ಜಾಲಿ ಮುಳ್ಳಾಗಿ ಬೆಳೀತಾ ಇದೆ. ಈಗ ಉಳಿದಿರೋದು ಒಂದೇ ದಾರಿ, ಬೇರ್ ಸಮೇತ ಕಿತ್ತಾಕೋದು. ಕಳಿಸು 8 ಜನನ, ಬೀಳಿ 2 ಹೆಣ. ಆಗ ಗೊತ್ತಾಗತ್ತೆ. ಆದ್ರೆ ನಮ್ಮ ಕರ್ಣನಿಗೇನೂ ಆಗ್ಬಾರ್ದು.
ಶಿವ, ನಮ್ಮೂರಿನ ಜನಕ್ಕೆ ನೆರಳಿನ ಸೂರಿಲ್ದೆ ಬಿಸಿಲಲ್ಲಿ ಪ್ರಾಣ ಬಿಡ್ತಾ ಇದ್ರೆ ನೀ ಇಲ್ಲಿ ಗುಡಿ ಕಟ್ಟಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಜನರಿಂದ ಪುಕ್ಸಟ್ಟೆ ಸೇವೆ ಮಾಡಿಸ್ಕೊತಿದ್ಯಾ? ಭಕ್ತರು ಬೇಡಿದ ತಕ್ಷಣ ವರ ಕೊಡೋ ದೇವ್ರು ಅಂತ ಪುರಾಣದಲ್ಲಿ ನಿನ್ ಹೆಸರು. 29 ವರ್ಷದಿಂದ ನೀನ್ ನಂಬ್ಕೊಂಡು ಪೂಜೆ ಮಾಡ್ತಿದ್ದ ರೈತರಿಗೆ ಏನ್ ಕೊಟ್ಟೆ? ನೇಣ ಹಾಕೊಳಕ್ಕೆ ಹಗ್ಗ ಕೊಟ್ಟೆ, ಸಾಯಿ ಅಂತ. ಅದಕ್ಕೆ ನೀನು ಸಾಯಿ 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 ಕರ್ಣ, ಸಾಯಿ. ಅಪಚಾರ ಅಪಚಾರ. ಏನ್ರಿ ಅಪಚಾರ? ಕರ್ಣ, ಎಂಥ ಕೆಲಸ ಮಾಡ್ಬಿಟ್ಯಪ್ಪ. ನೋಡು, ಯಾರನ್ನ ಎದುರು ಹಾಕೊಂಡ್ರು ಪರವಾಗಿಲ್ಲ, ದೇವ್ರನ್ನ ಎದುರು ಹಾಕೋಬಾರ್ದು ಕಣಪ್ಪ. ಮುಷಿ ಬಾಯ್ನ. 29 ವರ್ಷದಿಂದ ಈ ವೇದಾಂತದ ಮಾತು ಕೇಳಿ ಕೇಳಿ ನಮ್ ಜನ ಎಲ್ಲ ಸಾಯ್ತಾ ಇದಾರೆ. ನಮ್ಮಪ್ಪ ಅವನ್ ಸ್ವಾರ್ಥಕ್ಕೋಸ್ಕರ 4 ಮಣ್ಣಿನ ಗೋಡೆ ಕಟ್ಟಿ ಮಧ್ಯದಲ್ಲಿ ಇವನ್ನ ಕೂರಿಸಿ ಪಕ್ಕದಲ್ಲಿ ನಿಮ್ಮನ್ನ ಪೂಜೆ ಮಾಡಕ್ ಬಿಟ್ಟು ಜನ ಹೊಟ್ಟೆ ಹೊಡಿತಾ ಇದ್ದಾನೆ. ರೇ, ಇಂಥ ದೇವ್ರ ನಮಗೆ ಬೇಕಾಗಿಲ್ಲ. ನೋಡಿ, ಹೋಗ್ ನಮ್ಮಪ್ಪನ್ಗೆ ಹೇಳಿ ಇದೇ ಕಲ್ಲಿಂದ ಡ್ಯಾಮ್ ಕಟ್ತೀವಿ ಅಂತ. ಇದಕ್ಕೇನಾದ್ರೂ ಅಡ್ಡ ಬಂದ್ರೆ ಜನಗಳೇ ಕಲ್ ತಗೊಂಡು ಬೀದಿ ನಾಯಿ ಹೊಡೆದಾಗ ಹೊಡೆದು ಚರಂಡಿಲಿ ಊತಾಕ್ಬಿಡ್ತೀವಿ ಅಂತ. ಕರ್ಣ, ಹೋಗ್ಲಿ, ನಡೀರಪ್ಪ. ನೀ ಇರ್ಬೇಕಾದ ಜಾಗ ಇದಲ್ಲ, ತೋರಿಸ್ತೀನಿ ಬಾ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವ್ರ ತಲೆ ಬುಡ ಹೊಡೆದಾಕ್ಬಿಡ್ತೀನಿ. ನೋಡಿ, ನಾವು ನಿಮ್ಮ ಹತ್ರ 10 ನಿಮಿಷ ಮಾತಾಡ್ಬೇಕು. ಮಾತಾಡೋ ಪ್ರಶ್ನೆನೇ ಇಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಈ ಔಷಧಿ ಕುಡ್ದು ಪ್ರಾಣ ಬಿಟ್ಬಿಡ್ತೀವಿ. ಇಲ್ಲಿ ನೋಡಿ, ಆ ಹೆಣಗಳನ್ನಾದ್ರೂ ನಮ್ಮ ವಶಕ್ಕೆ ಕೊಡಿ. ನಾವು ಕೊಡಲ್ಲ, ದಫನ್ ಮಾಡಕ್ ಬಿಡಲ್ಲ. ನಿಮ್ ಬೇಡಿಕೆ ಏನು ಅಂತ ಆದ್ರೂ ಹೇಳಿ. ಮುಖ್ಯಮಂತ್ರಿಗಳು ಬರ್ಬೇಕು, ಸ್ಕೂಲ್ ಮೈದಾನ ಕಳಿಸ್ಬೇಕು, ಅವ್ರ ಹತ್ರ ಮಾತಾಡ್ತೀನಿ. 2 ದಿನ ಟೈಮ್ ಅಷ್ಟೇ. ಹೊಡ್ಕೋ ಬಾಯ್ಯ, ಲಬ 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 ಅಂತ ನಮ್ಮೆಟ್ ತಗೊಂಡು ನಾವೇ ಹೊಡ್ಕೋಬೇಕು. ಆಹಾ, ಏನು ಅಂತ ಎತ್ತೀವ್ ನಿನ್ ಮಗನ್ನ. 30 ವರ್ಷದಿಂದ ಶಂಡ್ರಾಗಿದ್ದ ಜನ ಇವತ್ತು ಗಂಡಸರಾದ್ರು ಅಂತಂದ್ರೆ ಇದಕ್ಕೇನ್ ಮಾಡ್ತಿ? ಏನ್ರಪ್ಪ ಮಾಡೋದು? ಎಲ್ಲ ನನ್ನ ಕರ್ಮ. ಆ ಕರ್ಮನೇ ಈಗ ನಮ್ ಬುಡಕ್ಕೆ ಗೂಟ ಹಾಕಿ ಬಂದಿರೋದು ದೊಡ್ಡಪ್ಪ. ನಿಜ, ನಿನ್ನ ಮಗ ಗರ್ಗಸ ಕುಯ್ದಂಗೆ ಅತ್ಲಿಂದನೂ ಕುಯ್ತಾನೆ, ಇತ್ಲಿಂದನೂ ಕುಯ್ತಾನೆ. ನಾ ಹೇಳೋಕ್ ಕೇಳು, ಮೊದಲ CM ಗಿಲ್ಲಿಗೆ ಬಂದು ಇತ್ಯರ್ಥ ಮಾಡೋಕ್ ಹೇಳು. ಏನ್ ಚನ್ನಬಸಪ್ಪ, ಏನ್ ಮಾಡಿಟ್ಟಿದೆ ಮಾರಾಯ. ಒಂದು ಸಣ್ಣ ಜುಜುಬಿ ಪ್ರಾಬ್ಲಮ್ನ ತೆಗೆದುಕೊಂಡು ಹೋಗಿ ಸ್ಟೇಟ್ ಪ್ರಾಬ್ಲಮ್ ಮಾಡಿಟ್ಟಿದೆಯಲ್ಲ. ನಾ ಏನ್ ಮಾಡ್ಲಿ ಹೇಳು? 20 ವರ್ಷದಿಂದ ನಿಮ್ಮನ್ನು ನಿಮ್ ಪಾರ್ಟಿನೂ ಸಪೋರ್ಟ್ ಮಾಡಿದ್ದೀನಿ. ಏನಾದ್ರೂ ಕೇಳದ್ನೇನು? ಆದ್ರೆ ಈಗ ಕೇಳ್ತಾ ಇದ್ದೀನಿ, ಆ ಡ್ಯಾಮ್ ಆಗ್ಬಾರ್ದು. ಪರಿಸ್ಥಿತಿ ಕೈ ಮೀರಿ ಹೋಗಿದೆಯಲ್ಲೋ. ತೆಗೀರಿ ನಿಮ್ ಪರಿಸ್ಥಿತಿನ. ನೀವಾಗಲ್ಲ ಅಂದ್ರೆ ನಾವು ಆಗಲ್ಲ ಅಂತೀವಿ. ನಮ್ಮ ಹತ್ರ 51 ಜನ MLA ಇದ್ದಾರೆ. ನಾವು ಸಪೋರ್ಟ್ ಮಾಡಕ್ ಆಗಲ್ಲ ಅಂತೀವಿ. ನಾಳೆ ನಿಮ್ ಸರ್ಕಾರ ಬಿದ್ದೋಗ್ಬಹುದು, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಯೋಚನೆ ಮಾಡಿ. ಎಲ್ಲ ಒಂದೇ ಸಲ ಈಗ ಹಾರ್ಬಿಟ್ರೆ ಹೇಗ್ರೋ? ಏನಾದ್ರೂ ಒಂದ್ ದಾರಿ ಮಾಡ್ತೀನಿ. ಮಿಸ್ಟರ್ ಜಗನ್ನಾಥ್ ಸರ್, ಏನಿದಲ್ಲ?
ನಾಯಕ ಅಂದ್ರೆ ನೀನೇ ಕಣಪ್ಪ. ನಿನ್ನಂತ ನಾಯಕನ ಇಲ್ಲಿವರೆಗೆ ನೋಡೇ ಇಲ್ಲ. ಕರ್ಣಪ್ಪಂಗೆ 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 ಕರ್ಣಪ್ಪಂಗೆ. ಯಪ್ಪ ಪೊಲೀಸ್ ಅಪ್ಪ, ಎಷ್ಟೊತ್ಗಪ್ಪ ನಿಮ್ ಸಿಎಂ ಬರೋದು? ಇನ್ನೇನ್ ಬರ್ತಾರೆ? 3 ದಿವಸದಿಂದ ಹೊಟ್ಟೆ ಹಸ್ಕೊಂಡ್ ಕೂತಿದೀವಿ. ಬರ್ತಾರೆ ಬರ್ತಾರೆ ಬರ್ತಾರೆ. ಕರ್ಸಯ್ಯ ನಿನ್ ಸಿಎಂ ನ, ಇಲ್ಲಾಂದ್ರೆ ವಿಸಾ ಕುಡ್ದು ಬಿಡ್ತೀವಿ. ನಿಜ ಹೇಳಿ, ಬರ್ತಾರ ಇಲ್ವಾ ಅಂತ. ಇಲ್ದಿದ್ರೆ ನಾವು ಬೇರೆ ಮಾರ್ಗ ಹುಡುಕ್ಬೇಕಾಗತ್ತೆ. ಇದಕ್ಕೆಲ್ಲ ಬಗ್ಗವರೆಲ್ಲ ಕಣ. ನೆನ್ನೆನು ಲಾಠಿ ಚಾರ್ಜ್ ಮಾಡವ್ರೆ. ಹೊರಲ್ಲ ಕಲ್ನ. ಬಳ್ಳಾರಿ ಜಿಲ್ಲೆಯ ಭಾರತೀಪುರ ಈಗ ಶಾಂತವಾಗಿದೆ. ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ರೈತರ ಸಮಸ್ಯೆಯನ್ನು ಸರ್ಕಾರ ಮತ್ತು ಆರಕ್ಷಕ ಪಡೆಯವರು ಶಾಂತಿಯುತವಾಗಿ ಬಗೆಹರಿಸಿ ಶವಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನಪ್ಪ ಚನ್ನಬಸಪ್ಪ, ಈಗ ನಿನ್ನ ಹೊಟ್ಟೆ ತಣ್ಣಗಾಯ್ತಾ? ಯಾರೇ ನೀವು? ರೇ ಇನ್ಸ್ಪೆಕ್ಟ್ರೆ, ಅವ ನಮ್ಮ ಹುಡುಗ ಬಿಡ್ರಿ. ದೊಡ್ಡಪ್ಪ, ಕರ್ಣ ಬರ್ತಾ ಇದ್ದಾನೆ. ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಬಾಪ ಬಾ. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಯಾರಪ್ಪ? ಇವನೇ ನನ್ನ ಮಗ ಕರ್ಣ. ಕರ್ಣ? ಓ, ಕ್ರಾಂತಿಕಾರಿ ಕರ್ಣ. ನನ್ನ ಕಾಲದಲ್ಲಿ ನಾನು ಸಾಕಷ್ಟು ಕ್ರಾಂತಿ ಮಾಡಿದ್ದೇನಪ್ಪ. ಆದ್ರೂ ಹೇಳು, ಈ ಕಾಲದಲ್ಲಿ ಎಲ್ಲಾ ಕ್ರಾಂತಿಗಳು ಸಾಲ್ವ್ ಆಗೋದು ಇದೊಂದ್ರಲ್ಲೇ. ಇದೊಂದ್ರಲ್ಲೇ. ಯಾವಾದ್ರೂ ಮುಂದೆ ಬಂದ್ರೆ ಸಿಎಂ ಕೂಡ ಚೂರ್ಚು ಮಾಡ್ಬಿಡ್ತೀವಿ. ಏನೋ ಅಂದೆ? ರೆವಲ್ಯೂಷನ್ ಗುಂಡಲಿದ್ಯಾ? ರೆವಲ್ಯೂಷನ್ ಅಂದ್ರೆ ಏನಂತ ತೋರಿಸ್ತೀನಿ ಬಾ. ಪೊಲೀಸ್ ಪೊಲೀಸ್. ಪಾಟೀಲ್, ಗಾಡಿ ತಗೊಂಡು ಯಾರು ಕಾಣ್ತಾ ಕೆಟ್ಬಿಡಿ. ನೋಡು, ನೀನ್ ಈ ತರ ಕಾನೂನು ಕೈ ತೋಡ್ ಬಂಡತನ ಮಾಡೋದು ಸರಿಯಲ್ಲ. ಸುಮ್ಮನೆ ರೀ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತು. ಬರೀ 5 ಸ್ಟಾರ್ ಹೋಟ್ಲು, ಏರ್ ಕಂಡೀಷನ್ ಆಫೀಸ್ ನೋಡ್ರೆ ನೀವು ನಮ್ಮ ದೇಶದ ರೈತನ ಕಂಡೀಷನ್ ಸ್ವಲ್ಪ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಶಟ್ ಅಪ್. ಮುಖ್ಯಮಂತ್ರಿಗಳೇ, ಚೆನ್ನಾಗಿ ನಾಟಕ ಆಡ್ತೀರಾ. ಯಾವ ನಾಟಕದ ಕಂಪ್ನಿಲಿದ್ರೆ ಗೋಲಿಬಾರ್ ಮಾಡಿಸೋದು ಅಂದ್ರೆ ನಿಮಗೆ ಮಕ್ಕಳಾಟ ಹೋಗಿದೆ ಅಲ್ಲ? ಮಲ್ಕೊಳ್ಳಿ. ಏನೋ ಈ ಗೋಳಿ ತಾಟ್ ಮೇಲ? ಇಲ್ಲ, ಕುರ್ಲಲ್ಲಿ ಬೆಡ್ ತರಿಸ್ತೀನಿ, ನೀವು ಮಲ್ಕೊಳ್ಳೋದಕ್ಕೆ. ಸುಮ್ಮನೆ ಬಿದ್ಕೊಳ್ರಿ.
ಸಗಣಿ ವಾಸನೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಒಂದ್ ಸ್ವಲ್ಪ ನೀರ್ ಕೊಡಪ್ಪ. ಹಾಗೆ ವಿಸ್ಕಿ ಹುಯ್ಕೊಂಡ್ರೆ ಬಿಕ್ಕಳಿಕೆ ಬರ್ದೆ ಇನ್ನೇನಾಗುತ್ತೆ? ನೀರು ಗೀರು ಏನಿಲ್ಲ, ಸುಮ್ಮನೆ ಮಳಿಕೊಳ್ಳಿ. ನಿನ್ ದಮ್ಮಯ್ಯ ಕಣೋ. ಏನ್ ಬಾರಿ ಡ್ಯಾಮ್ ಕಟ್ಸ್ಕೊಳ್ಬಿಟ್ಟಿದ್ದೀರಾ? ನಿಮ್ಗೆ ನೀರು ಕೊಡೋದಕ್ಕೆ ಮೊದಲು ಡ್ಯಾಮ್ ಕಟ್ಸಿ, ಆಮೇಲೆ ನಿಮ್ಗೆ ನೀರು. ನಾ ಸತ್ತೇ ಹೋಗ್ತೀನೋ, ಸ್ವಲ್ಪ ಕರುಣೆ ತೋರ್ಸಪ್ಪ. ಸ್ವಲ್ಪ ಜೋರಾಗಿ ಹತ್ಬಿಡಿ. ನಿಮ್ಮಲ್ಲೇನಾದ್ರೂ ಕಣ್ಣೀರಿದ್ದು ಅದೇನಾದ್ರೂ ಆಚೆ ಬಂದ್ರೆ ನಾಲ್ಗೆಲ್ ಸವರ್ಕೊಳ್ಳಿ, ಕುಡ್ದಿದ್ದು ಇಳಿಯುತ್ತೆ. ನಾನು ಮನುಷ್ಯ ಕಣೋ. ನೀರಿಲ್ದೆ ನಮ್ಮನ್ನ ಇಷ್ಟು ವರ್ಷ ಸಾಯಿಸಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಮನುಷ್ಯತ್ವ? ನೀರಿನ ಬೆಲೆ ಏನಂತ ಇವಾಗ ಗೊತ್ತಾಯ್ತಾ? ನೀವು ಕುಡಿಯೋದು ಬಿಸ್ಲರಿ ವಾಟರ್ ಅಲ್ಲ, ಲೀಟರ್ಗೆ 16 ರೂಪಾಯಿ. ಇವಾಗ ಕೊಡ್ತೀನಿ ಸ್ಪೆಷಲ್ ಬಿಸ್ಲರಿ ವಾಟರ್. ಚೆನ್ನಾಗಿದ್ಯಾ ನೀರು? ಇದು ನೀರಲ್ಲ ಕಣೋ, ವಿಷ. ಬಿದ್ಕೊಳ್ಳಿ. ಅಯ್ಯೋ ಅಬ್ಬ, ಸೊಳ್ಳೆನ ಬಯ್ಯ. ಪಾಟೀಲ, ನನ್ ಜೀವನದಲ್ಲಿ ಸೋಲೆ ನೋಡಿಲ್ಲ. ಈ ಸೋಲು ಸಾವು ಎರಡು ಒಂದೇ. ನಾವಿಷ್ಟು ವರ್ಷ ಕಟ್ಟಿದ ಭದ್ರವಾದ ಕೋಟೆನ ನಿನ್ನ ಮಗನೇ ಒಡೆದಾಕದ್ನಲ್ಲೋ. ಪಾಟೀಲ, ಇವತ್ತು ನನ್ನ ಜೀವನದ ಕೊನೆ ಯುದ್ಧ. ಈ ಯುದ್ಧದಲ್ಲಿ ನನ್ನ ಶತ್ರು ತಲೆ ಕಡ್ದು ವಿಜಯದ ಬಾವುಟ ಹಾರಿಸ್ಬಿಡ್ತೇನೆ. ಏ ಚಂದ್ರಸಪ್ಪ, ಅವನು ನಿನ್ನ ಮಗನು. ಈ ಆಸ್ತಿ ಪಾಸ್ತಿ ಎಲ್ಲ ಅವನೇ ಬೇಡ ಅಂದ್ಮೇಲೆ ಇದೆಲ್ಲ ಯಾರಿಗೋಸ್ಕರನು? ಪಾಟೀಲ, ಅವನು ನನ್ನ ಶತ್ರು. ಅವನು ನನ್ನ ಶತ್ರು. ಅವನು ನನ್ನ ಶತ್ರು. ಅವನ ನಾನು ಮುಗಿಸ್ಲೇಬೇಕು. ರೇ ಮುಖ್ಯಮಂತ್ರಿಗಳೇ, ಆ, ಹೇಳ್ರಿ ಮೇಲೆ. ಬೇಗನೆದ್ದು ಅಭ್ಯಾಸ ಇಲ್ಲಿದೆ ನಮಗೆಲ್ಲ. ಆ, ಊರಿಗೆ ಬೆಂಕಿ ಬಿದ್ದಿರುವಾಗ ನೀವಿಲ್ಲಿ ಬೆಚ್ಚಿಗೆ ಮಲ್ಕೊಂಡಿದ್ದೀರಾ? ಎಲ್ಲಿದ್ದೀನಪ್ಪ ನಾನು? ಕಾಫಿ ಗಿಫಿ ಸಿಗತ್ತೇನಪ್ಪ? ಕಾಫಿ ಹೊರಗಡೆ ಊರಿನ ಜನ ಕಾಫಿ ಟಿಫನ್ ಎರಡು ತಂದಿರ್ತಾರೆ, ಚೆನ್ನಾಗಿ ತಿನ್ನಿ. ಬನ್ನಿ. ಇನ್ನ 24 ಗಂಟೆ ಟೈಮ್ ಕೊಡ್ತೀವಿ. ಡ್ಯಾಮ್ ಕಟ್ಟೋದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ, ಕಲ್ಲೊಡಿತಿದ್ ಕೈಯಿಂದಲೇ ನಿಮ್ ಸಮಾಧಿ ಕಟ್ತೀನ್ರಿ. ಅಂಗಿ ಹಾಕಿಲ್ರಿ ಸಾಹೇಬ್ರೆ. ಡ್ಯಾಮ್ ಕಟ್ಟ ಗಂಟ ಅಂಗಿ ತೋಡಾಕಿಲ್ಲ ಅಂತ ಕಲ್ಲಣ್ಣಗ್ ಮಾತು ಕೊಟ್ಟಿವ್ರಿ. ನೀರ್ ಕೊಟ್ಟು ಅಂಗಿ ತೋರಿಸ್ರಪ್ಪ. ಈ ವಿಷಯ ನಾನು ಪರಿಶೀಲಿಸ್ತೇನೆ. ರೀ ಸಾಹೇಬ್ರೆ, 50 ವರ್ಷದಿಂದ ನಿಮ್ಗಳ ಭಾಷಣ ಕೇಳಿ ಕೇಳಿ ನಮ್ಗಳ ಕಿವಿ ಕಿವಿಡಾಗಿದೆ. ಕೃಷ್ಣಪ್ಪ ತತ ಇಲ್ಲಿ. ತಗೊಳ್ಳಿ ಸಾಹೇಬ್ರ, ಈ ಕಿವಿ ಇಟ್ಕೊಂಡು ಏನ್ ಕಿಸಿಲಿ? ಏನ್ ಮಾಡಿದ್ಯೋ? ನೋಡಪ್ಪ, ನಿನ್ನ ಕಿವಿ ಅಷ್ಟೇ ಅಲ್ಲ, ನಿನ್ನ ಜೀವ ಕೊಟ್ಟರು ನಾ ಈ ವಿಷಯದಲ್ಲಿ ಒಬ್ಬನೇ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕೇಳಿ, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಇಡೀ ಕ್ಯಾಬಿನೆಟ್ನ ಸ್ಯಾಂಕ್ಷನ್ ಬೇಕಾಗತ್ತೆ, ಡಿಪಾರ್ಟ್ಮೆಂಟಿನ ಅಪ್ರೂವಲ್ ಬೇಕಾಗತ್ತೆ, ಸರ್ಕಾರದ ಸಂಪೂರ್ಣ ಸಮ್ಮತಿ ಬೇಕಾಗತ್ತೆ. ಅರ್ಥ ಆಯ್ತಾ? ಬೆಂಕಿ ಹಾಕ್ರಿ ನಿಮ್ ಸರ್ಕಾರಕ್ಕೆ. ನಾವ್ ತಾನೇ ಮಾಡಿದ ಅದನ್ನ. ನೀವಿಲ್ಲ ಡ್ಯಾಮ್ ಕಟ್ಟಕ್ಕೆ ಸ್ಯಾಂಕ್ಷನ್ ಮಾಡ್ಬೇಕೆ ಹೊರತು ನಿಮಗ್ ಬೇರೆ ದಾರಿನೇ ಇಲ್ಲ.
ಏನ್ರಪ್ಪ ಹೆದರ್ಸ್ತಾ ಇದ್ದೀರಾ ಹಾಗೆ ನೋಡಿ, ಪೊಲೀಸ್ನವ್ರು ಇಲ್ಲಿಗೆ ಬಂದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ, ಈಗಲೇ ಹೇಳಿಟ್ಟಿದ್ದೀನಿ. ನಿಮಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ಇನ್ ನೀವುಂಟು, ಈ ಊರಿನ ಜನ ಉಂಟು. ಚಕ್ರ ವೈನ ನನ್ನನ್ನು ಉಳಿಸಪ್ಪ. ಯಾರಿಂದ ಉಳಿಸ್ಬೇಕು? ಈ ಜನಗಳಿಂದ. ಇಲ್ದೇ ಇದ್ರೆ ಅವ್ರು ನನ್ನ ಕೊಂದು ಬಿಡ್ತಾರೆ. ಜನ ಎದ್ಬಿಟ್ಟಿದ್ದಾರೆ ಸ್ವಾಮಿ. ಇನ್ ನಿಮ್ಮನ್ನ ಉಳಿಸೋದು ಆ ಭಗವಂತನಿಂದನೂ ಸಾಧ್ಯ ಅಲ್ಲ. ಹಾಗನ್ಬೇಡಪ್ಪ, ಇದು ನಿನ್ನಿಂದ ಮಾತ್ರ ಸಾಧ್ಯ. ಭಯ, ಜೀವದ ಮೇಲೆ ಭಯ, ಇದೊಂದಕ್ಕೆ ನಿಮ್ಮಂತವ್ರು ಹೆದರದು. ಗಾಂಧೀಜಿ ಒಂದ್ ಮಾತು ಹೇಳಿದ್ರು, ಶಾಂತಿ ಅಂತ. 50 ವರ್ಷದಿಂದ ಜನ ಈ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ರು. ಆದ್ರೆ ಈಗ ಹಸಿದ ಹೊಟ್ಟೆಗಳಿಗೆ ನಿಮ್ ಭಾಷಣಗಳು ಆಶ್ವಾಸನೆಗಳು ಬೇಕಾಗಿಲ್ಲ. ಹೊಟ್ಟೆಗಿಲ್ಲಿದ ಬಲ ಈಗ ರಟ್ಟೆಗೆ ಬಂದಿದೆ. ನೆಹರು, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥ ಮಹಾನ್ ವ್ಯಕ್ತಿಗಳಿಗೆ ಜನ ಈಗಲೂ ಬೆಲೆ ಕೊಡ್ತಾರೆ. ಯಾಕೆ ಗೊತ್ತಾ? ಅವ್ರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ. ಆದ್ರೆ ನಿಮ್ಮಂತವ್ರು ಸತ್ರೆ ನಿಮ್ ಸಮಾಧಿ ಮೇಲೆ ಪಬ್ಲಿಕ್ ಟಾಯ್ಲೆಟ್ ಕಟ್ತಾರೆ. ರೇ ಇನ್ನಾದ್ರೂ ಜನಗಳ ನೆನಪಲ್ಲಿ ಉಳಿಯುವಂತ ಕೆಲಸಗಳು ಮಾಡ್ರಿ. ಜನ ನಿಮ್ ಫೋಟೋಗೆ ಹೂವಿನ ಹಾಕ್ಲಿ, ಕ್ಯಾಕರಿಸ್ತಿ ಫೂ ಅಂತ ಹೋಗಿಯೋದ್ ಬೇಡ. ನಾನ್ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು ನಿಮ್ಮನ್ನ ಸಾಯಿಸೋಕಲ್ಲ. ಈ ಬಡ ರೈತರ ಕಷ್ಟ ಏನು ಅಂತ ನಿಮಗೆ ತಿಳಿಬೇಕು. ಕರ್ಣ, ದೇವ್ರ ತರ ಬಂದು ನನ್ನ ಕಾಪಾಡಿ ನನ್ನ ಜೀವ ಉಳಿಸ್ಬಿಟ್ಟಪ್ಪ. ಈ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ನೀವಿಬ್ರು ಇಲ್ಲೇ
ಇನ್ನೇನಾದ್ರು ಕದಲಿದ್ರೆ ಸುಟ್ಬಿಡ್ತೀನಿ. ಮೌ Everything is under control. You are safe. Let's move, sir. ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್. ಎವ್ರಿಥಿಂಗ್ ಇಸ್ ಕೂಲ್ ಸರ್. ಸಿಎಂ ಹೊರ ಚಾನ್ಸಸ್ ಇದೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಬೇಕು. ಮೆಸೇಜ್ ಓವರ್. ಈ ಹುಡುಗಂದೇನೂ ತಪ್ಪಿಲ್ಲ. ಒಂದು ದೊಡ್ಡ ಹೋರಾಟ ಮಾಡಿದಾನಷ್ಟೇ. ಬ್ಯಾಂಗ್ಳೂರ್ಗೆ ಒಂದು ಅರ್ಜೆಂಟ್ ಫೋನ್ ಮಾಡಿ ಫಿನಾನ್ಸ್, ರೆವೆನ್ಯೂ, ಲಾ ಮತ್ತೆ ಪರ್ಟಿಕ್ಯುಲರ್ಲಿ ನೀರಾವರಿ ಮಿನಿಸ್ಟ್ರು ವಿತ್ ದೇರ್ ರೆಸ್ಪೆಕ್ಟಿವ್ ಸೆಕ್ರೆಟರಿ ಇಲ್ಲಿಗೆ ಬರೋದಕ್ಕೆ ಹೇಳಿ. ನಾನು ಹೇಳಿದೆ ಅಂತ. ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್. ಇವತ್ತೊಂದು ಐತಿಹಾಸಿಕ ದಿವಸ. ನಮ್ಮ ನಾಡಿನ ಪ್ರಗತಿಯ ಹಾದಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಮಣ್ಣಿನ ಮಕ್ಕಳ ಕಷ್ಟ ಸುಖ ಏನು ಅಂತ ಗೊತ್ತಾದ ಮೇಲೆ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಳ್ಳೋದ್ರ ಬದಲು ಈ ಮಣ್ಣಿನ ಮೇಲೆ ತೆಗೆದುಕೊಳ್ತಾ ಇದ್ದೇನೆ. ಇಷ್ಟು ದಿವಸ ನಾವು ಜನತೆಯ ಬೇಡಿಕೆ ಏನು ಬಂದ್ರೂ ನೋಡೋಣ, ಮಾಡೋಣ, ಪರಿಶೀಲಿಸೋಣ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದೇವೆ. ಇದರಿಂದ ಎಷ್ಟು ಜನ ಬಲಿಯಾದರು ಅಂತ ಹೇಳಿ ಈ ಹಳ್ಳಿಗೆ ಬಂದ ಮೇಲೆ ನಾನೇ ಕಣ್ಣಾರೆ ನೋಡಿದ್ದೇನೆ. 50 ವರ್ಷಗಳಿಂದ ನಾವು ರಾಜಕಾರಣಿಗಳು ತಪ್ಪುಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ಈ ತಪ್ಪುಗಳನ್ನು ತಿದ್ದುಕೊಳ್ಳೋದಿರಲಿ, ಒಪ್ಕೊಳ್ಳೋದಕ್ಕೂ ನಾವು ತಯಾರಿರಲಿಲ್ಲ. ಗಾಂಧೀಜಿಯವರು ಹೇಳ್ತಾ ಇದ್ರು, ಹಳ್ಳಿ ಮತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ. ಈ ಮಾತಿನಿಂದ ಸ್ಫೂರ್ತಿಗೊಂಡು ಕಷ್ಟದಲ್ಲಿರುವ ರೈತರಿಗೆ ಬೆಳೆ ಪರಿಹಾರ ಮತ್ತು ಬಿತ್ತನೆಗಾಗಿ 5,000 ರೂಪಾಯಿ ಸಾಲ, ಕೃಷಿ ಕಾರ್ಮಿಕರಿಗೆ ಕೆಲಸ ಮತ್ತು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಬೇಕು ಅಂತ ನಾನು ಇಲ್ಲೇ ಆಜ್ಞೆ ಮಾಡ್ತಾ ಇದ್ದೇನೆ. ಈ ಯುವ ನಾಯಕನ ಆಂದೋಲನಕ್ಕೆ ತಲೆಬಾಗಿ ಭಾರತೀಪುರದ ವೈದೇಹಿ ನದಿಗೆ ಈ ಕೂಡಲೇ ಅಣೆಕಟ್ಟಿನ ಕೆಲಸ ಆರಂಭವಾಗಬೇಕು ಅಂತ ಕೂಡ ನಾನಿಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಕರ್ಣ ಅಂತ ಹೆಸರಿಟ್ಕೊಂಡಿದ್ಕೋ ಸಾರ್ಥಕ ಆಯ್ತಪ್ಪ. ನಿನ್ನ 1000 ಎಕರೆ ಜಮೀನು, ಮನೆ, ಮಿಲ್ಲು ಎಲ್ಲ ತ್ಯಾಗ ಮಾಡಿ ನಮ್ಮಂತ ಬಡ ರೈತರನ್ನ ಉದ್ಧಾರ ಮಾಡಿದೀಯ. ಆ ದೇವ್ರು ನಿನಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಪ್ಪ. ನಮ್ಮ ಪಾಲಿಗೆ ಭೂಮಿ ತಾಯಿ ಚೊಚ್ಚಲ ಮಗ ನೀನೇ ಕಣಪ್ಪ, ನೀನೇ.
ಕೊಟ್ಟು ಮಾತನ್ನು ಉಳಿಸ್ಕೊಂಡೆ. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನಿನ್ನ ಸ್ನೇಹಿತನಾಗೆ ಹುಡ್ತೀನಿ. ನನ್ನ ಕನಸನ್ನು ಹಸಿರು ಮಾಡಿದೆ. ಥ್ಯಾಂಕ್ ಯು ಮೈ ಫ್ರೆಂಡ್.